ಯುದ್ಧ ನಿಲ್ಲಿಸಲಾಗಿದೆ ಅಂತನ್ನುವಂಥದ್ದು ಘೋಷಣೆ ಮಾಡಿದ್ದಾರೆ ಅಂತನ್ನುವಂಥದ್ದು ಮಾಹಿತಿ ಬಂತು. ನಾ ಹೇಳೋದು ರಾಂಗ್ ಡಿಸಿಷನ್. ಇದನ್ನು ನಾವಂತೂ ಒಪ್ಪೋದು. ಈ ದೇಶದ 100 ಕೋಟಿ ಹಿಂದೂಗಳು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ನೀವು 78 ವರ್ಷ ರಕ್ತ ಹರಿದು ಬರೀ 26 ಜನರದಷ್ಟೇ ನೀವು ತಗೊಳ್ಬೇಡಿ. 78 ವರ್ಷದ ಇಲ್ಲಿವರೆಗೆ ಮಾಡಿದಂಥ ಕ್ರೌರ್ಯ, ರಕ್ತ ಹರಿಸಿದ್ದಕ್ಕೆ ಸಂಪೂರ್ಣವಾಗಿ ನಿರ್ಣಯ ಮಾಡುವವರೆಗೆ ಯುದ್ಧ ನಿಲ್ಲಿಸುವಂಥ ಪ್ರಕ್ರಿಯೆ ಮಾಡಬಾರ್ದಾಗಿತ್ತು ಅಂತನ್ನುವಂಥದ್ದು ಹೇಳ್ತೀವಿ. ನಾವು ಇದನ್ನು ಒಪ್ಪಲ್ಲ, ಯಾವ ಹಿಂದೂನೂ ಒಪ್ಪಲ್ಲ. ಅಂಥ ನೀಚ ನಿರ್ಲಜ್ಜ ಇವತ್ತು 26 ಜನರಿಗೆ ಬರೇ ಶ್ರದ್ಧಾಂಜಲಿ ಬಂಕರ್ ಹೊಡೆದಿದ್ದೀವಿ, ಇನ್ನೇನೋ ಮಾಡಿದ್ದೀವಿ. ನಾವು ಮೋದಿಯವರೇ ನೀವು ತಪ್ಪು ಹೆಜ್ಜೆ ತಗೊಳ್ತಾ ಇದ್ದೀರಿ. ನಾವು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳೋದು ಇದು ಇಡೀ ದೇಶ ಆಕ್ರೋಶ ವ್ಯಕ್ತಪಡಿಸುತ್ತೆ. ಇದರ ವಿರುದ್ಧ ಮತ್ತೆ ಇವತ್ತಿಲ್ಲ ನಾಳೆ ಮತ್ತೆ ಮಾಡ್ತಾರೆ ರೀ ಇವರು. ಪಾಕಿಸ್ತಾನ ಅಂತನ್ನುವಂಥದ್ದು ನಿಮಗೆ 78 ವರ್ಷದಲ್ಲಿ ಗೊತ್ತಾಗಿಲ್ವಾ? ಮೇಲಿನ ಮೇಲೆ ಸಾಯೋದೆಷ್ಟ್ರಿ, ಎಷ್ಟು ಜನರು ಸಾಯಿಸ್ತಾ ಇದ್ದಾರೆ. ನೀವು ಕೂಡ ಈ ರೀತಿಯ ಡಿಸಿಷನ್ ತಗೊಂಡು ಒಂದು ಯುದ್ಧ ಅಂದರೆ ಹಾಗೆ ಹೌದು, ನಿಮ್ಮನ್ನು ಅದರ ಸಲುವಾಗಿಯೇ ನಾವು ಆರಿಸಿದ್ದು, ನಿಮ್ಮನ್ನು ಅದರ ಸಲುವಾಗಿಯೇ ಕೂಡಿಸಿದ್ದು. ಒಬ್ಬ ಹಿಂದೂ ಸಾಯಬಾರ್ದು ಅಂತನ್ನುವಂಥದ್ದೇ ನಾವು ಕೂಡಿಸಿದ್ದು. ಇವತ್ತು ಕದನ ವಿರಾಮ ಮಾಡುವಂಥದ್ದು ನಾವಂತೂ ಒಪ್ಪಲ್ಲ. ಇದರ ವಿರುದ್ಧ ಆಕ್ರೋಶ, ಸಿಟ್ಟು, ಹೋರಾಟವನ್ನು ಮಾಡೋದು ಅಂತನ್ನುವಂಥದ್ದು ನಿಶ್ಚಿತ. ನೀವು ಯಾವುದೋ ಅಂತಾರಾಷ್ಟ್ರೀಯ ಇನ್ನು ದಬಾವ್ ಇರ್ಬೋದು ಅಥವಾ ಆಂತರಿಕ ಇನ್ನೇನೇ ಇರ್ಬೋದು, ನಾವು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳೋದು ಇದಕ್ಕೆ ನಿಲ್ಲಿಸಬಾರ್ದು. ನಿಮ್ಮ ನಿರ್ಣಯವನ್ನು ವಾಪಸ್ ತಗೊಂಡು